ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ತರಗತಿ ಇದಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸ್ಕಿಪ್ ಮಾಡದೆ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದರಲ್ಲಿ ಇರುತ್ತೆ. ಜೊತೆಗೆ PM ಕಿಸಾನ್ ಸನ್ಮಾನ್ ಯೋಜನೆಗೆ ಸಂಬಂಧಪಟ್ಟ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. PM ಕಿಸಾನ್ ಸನ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ನೀವು ತಿಳಿದಿರುತ್ತೆ. ಆದ್ರೆ 2024ರ ಅಪ್ಡೇಟ್ ಏನಿದೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನ ನಿಮ್ಗೆ ಗೊತ್ತಿರಬೇಕು ಎಕ್ಸಾಮ್ ದೃಷ್ಟಿಯಿಂದ. ನೋಡಿ, ಏನಾಗಿದೆ 2024ರಲ್ಲಿ PM ಕಿಸಾನ್ ಸನ್ಮಾನ್ ನಿಧಿಯಿಂದ ಏನಾಗಿದೆ ನೋಡೋದಾದ್ರೆ, ಇತ್ತೀಚೆಗೆ 17 ಒಂದು ಕಂತನ್ನ ಬಿಡುಗಡೆ ಮಾಡಿರುವಂತದ್ದು ನಾವು ನೋಡ್ತೇವೆ. NDA ಸರ್ಕಾರ ಲೋಕಸಭಾ ಒಂದು ಎಲೆಕ್ಷನ್ ನಲ್ಲಿ ತಮ್ಮ ಒಂದು 3.0 ಒಂದು 3 ವರ್ಷಗಳ ಸತತ ಒಂದು ಅಧಿಕಾರವನ್ನ ವಹಿಸಿಕೊಂಡಿರುವಂತದನ್ನು ನಾವು ನೋಡ್ತೇವೆ. ನಿಮ್ಗೆಲ್ಲ ಗೊತ್ತೇ ಇದೆ, NDA ಸರ್ಕಾರ ರಚನೆಯಾಗಿರುವಂತದನ್ನ ನಾವು ನೋಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ತಮ್ಮ ಮೊದಲ ಒಂದು ಕಡತಕ್ಕೆ ಸಹಿ ಹಾಕಿರುವಂತದ್ದು. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡುವ ಮುಂಚೆ ಅದಕ್ಕೆ ಒಂದು ಸಹಿ ಒಪ್ಪಿಗೆ ಪತ್ರವನ್ನ ನಾವು ಹಾಕ್ಬೇಕಾಗತ್ತೆ. ಹಾಗಾಗಿ ಆ ಕಂತನ್ನ 17ನೇ ಒಂದು ಕಂತನ್ನ ಪ್ರಧಾನಮಂತ್ರಿ ಮೋದಿ ಅವರಿಗೂ ಒಂದು ಸಹಿ ಹಾಕುವ ಮೂಲಕವಾಗಿ ಒಂದು ಕೋಟ್ಯಾಂತರ ರೈತರಿಗೆ ಈ ಒಂದು ಉಡುಗೊರೆಯನ್ನ ಕೊಟ್ಟಿರುವಂತದನ್ನ ನಾವು ನೋಡ್ತೇವೆ ಈ ಒಂದು ಶುಭ ಸಂದರ್ಭದಲ್ಲಿ. ಹಾಗಾದ್ರೆ ಈ ಒಂದು ಕಡತಕ್ಕೆ ಸಹಿ ಹಾಕೋದು ಏನ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ? ಇಲ್ಲಿ ನೋಡಿ, ನಾವು ಈ ಹಿಂದೆ ಒಂದು ಪೇಪರ್ ನಲ್ಲೂ ಕೂಡ ನಾವು ನೋಡಿರುವಂತದ್ದು. ಇಲ್ಲಿ ಏನ್ ಹೇಳಿದ್ದಾರೆ, ಮೋದಿ ಸರ್ಕಾರದಿಂದ ಬಂಪರ್ ಕೊಡುಗೆಯನ್ನ ಕೊಟ್ಟಿರುವಂತದ್ದು ನೋಡ್ತೇವೆ. ರೈತರಿಗೆ 20 ಕೋಟಿ ರು ಒಂದು PM ಕಿಸಾನ್ ಒಂದು ಯೋಜನೆಯಲ್ಲಿ ಹಣ ರಿಲೀಸ್ ಅನ್ನ ಮಾಡಿರುವಂತದ್ದು. 2018ರಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡಿ ಇಲ್ಲಿಗೂ ಕೂಡ ಸುಮಾರು 17ನೇ ಕಂತು ಅಂದ್ರೆ 17 ಅಂದ್ರೆ ವರ್ಷಕ್ಕೆ 3 ಕಂತುಗಳ ಮೂಲಕವಾಗಿ 17 ಕಂತುಗಳನ್ನ ನೀಡಿರುವಂತದನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ಪ್ರತಿಯೊಂದು ಸರ್ಕಾರವು ಕೂಡ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದ್ರೆ ಅದರ ಒಂದು ಕಂಟಿನ್ಯೂಟಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈವರೆಗೂ ಕೂಡ PM ಕಿಸಾನ್ ಯೋಜನೆಯಲ್ಲಿ DBT ಮೂಲಕವಾಗಿ ಸಾಕಷ್ಟು ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡ್ಕೊಳ್ತಾ ಇರುವಂತದ್ದು ರೈತರು ನಾವು ನೋಡ್ತಾ ಬರ್ತೇವೆ. ಹಾಗೆ ಇಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ನಾವು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಅನ್ನ ತಿಳಿಸಿದ್ದಾರೆ. ಇಲ್ಲಿ 3 ಕೋಟಿ ಬಡವರಿಗೆ ಒಂದು ಸೂರನ್ನ ನೀಡುತ್ತೇವೆ ಅನ್ನುವಂಥದ್ದು. 2014ರ ಒಂದು ಎಲೆಕ್ಷನ್ ನಡೆದಾಗಲೂ ಕೂಡ ನಾವು 2019ರಲ್ಲಿ ಒಂದು ಗೋಲ್ ಅನ್ನ ಇಟ್ಕೊಂಡು ನಾವು ಸರ್ಕಾರ ಒಳಗೆ ಎಲ್ಲರಿಗೂ ಬಡವರಿಗೂ ಕೂಡ ಒಂದು ಸೂರನ್ನ ಕೊಡ್ತೇವೆ ಅನ್ನುವಂಥದ್ದು. ಆ ನಂತರ 2019ರಲ್ಲಿ ಬಂದಂತಹ ಸರ್ಕಾರದಲ್ಲೂ ಕೂಡ ನಾವು 2024ರ ಒಂದು ವೇಳೆಯೊಳಗೆ ಒಂದು ಸೂರನ್ನ ಕೊಡ್ತೀವಿ ಅನ್ನುವಂತಹ ಒಂದು ಉದ್ದೇಶವನ್ನ ಹೊಂದಿಕೊಂಡಿತ್ತು. ಇಲ್ಲೂ ಕೂಡ 2024ರಲ್ಲೂ ಕೂಡ ಒಂದು ಹೇಳಿಕೆಯನ್ನ ನಾವು ನೋಡ್ತೇವೆ. 2024ರ ಹೇಳಿಕೆ ಏನಿದೆ, 3 ಕೋಟಿ ಮನೆಗಳ ಒಂದು ನಿರ್ಮಾಣಕ್ಕೆ ಅನುಮೋದನೆಯನ್ನ ನೀಡುತ್ತೀವಿ ಎನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ 2 ಇಂಪಾರ್ಟೆಂಟ್ ಮ್ಯಾಟರ್ ಗಳನ್ನ ನಾವು ನೋಡ್ತೇವೆ. ಒಂದು, PM ಕಿಸಾನ್ ಸನ್ಮಾನ್ ನಿಧಿಗೆ ಯೋಜನೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಈ 2 ಯೋಜನೆಗಳನ್ನ ಇವತ್ತು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೀವು ಓದಿದ್ರೆ ಅನುಕೂಲ, ಓದ್ಲಿಲ್ಲ ಅಂದ್ರೆ ಒಂದು ಬಾರಿ ಗ್ಲಾನ್ಸ್ ಆಗಿ ತಿಳಿಸ್ತಾ ಹೋಗ್ತೇನೆ ನಾನು. ಇಲ್ಲಿ ಮೊದಲನೇದಾಗಿ PM ಕಿಸಾನ್ ಯೋಜನೆ ಏನ್ ಹೇಳುತ್ತೆ ಅನ್ನುವಂಥದ್ದು. ಇದು ಒಂದು ಕೇಂದ್ರ ವಲಯದ ಯೋಜನೆ. ಇದಕ್ಕೆ ಯಾವುದೇ ರಾಜ್ಯ ಸರ್ಕಾರ ದುಡ್ಡನ್ನ ನೀಡೋದಿಲ್ಲ. ಕೇಂದ್ರ ಸರ್ಕಾರದಿಂದನೇ ಡೈರೆಕ್ಟ್ ಆಗಿ DBT ಮೂಲಕ, ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಕೆಲವೊಂದು ಯೋಜನೆ ಯಾವುದು ಭಾಗ್ಯಲಕ್ಷ್ಮಿ ಯೋಜನೆ, ಯಾವುದು ಶಕ್ತಿ ಯೋಜನೆಗಳು, ಜೊತೆಗೆ ಯುವ ನಿಧಿ ಯೋಜನೆಗಳು, ಹೀಗೆ ಸಾಕಷ್ಟು ಯೋಜನೆಗಳನ್ನ ನೀವು ಗೃಹಲಕ್ಷ್ಮಿ, ಇದೆಲ್ಲ ಖಾತೆಗೆ DBT ಮೂಲಕವಾಗಿ ಬರ್ತಾ ಇದೆ ಹಣ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದನೂ ಕೂಡ PMKSY ಸನ್ಮಾನ್ ನಿಧಿ, PMKSY ಕಿಸಾನ್ ಸನ್ಮಾನ್ ನಿಧಿಯ ಮೂಲಕವಾಗಿಯೂ ಕೂಡ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತದ ಅಮೌಂಟ್ ಅನ್ನ ನಾವು ನೋಡ್ತೇವೆ.
ಎಷ್ಟು 6,000 ರೂಪಾಯಿಗಳನ್ನ ನೀಡ್ತಾ ಇರುವಂತದ್ದು. ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಅಂದ್ರೆ 3 ಕಂತುಗಳಲ್ಲಿ 4 ತಿಂಗಳಿಗೆ ಒಂದೊಂದು ಕಂತುಗಳ ಮೂಲಕವಾಗಿ 6,000 ರೂಪಾಯಿಯನ್ನ ನಾವು ನೋಡ್ತಾ ಇದ್ದೇವೆ. ಇದು ಪೂರ್ತಿಯಾದಂತಹ ಅಮೌಂಟ್ ಅನ್ನ ಅಥವಾ ಪೂರ್ತಿಯಾದಂತಹ ಧನ ಸಹಾಯವನ್ನ ಕೇಂದ್ರ ಸರ್ಕಾರವೇ ಕೊಡ್ತಾ ಇರುವಂತದ್ದು. ಯಾವಾಗ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತು ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಇಲ್ಲಿ 1/12/2018 ಈ ಒಂದು ಯೋಜನೆ ಪ್ರಾರಂಭ ಆಗಿರುವಂತದ್ದು ನೋಡ್ತೇವೆ. ಹಾಗಾದ್ರೆ ಈ ಯೋಜನೆಯ ಒಂದು ವ್ಯಾಖ್ಯಾನ ಅಂದ್ರೆ ಯಾರಿಗೆ ಇದು ತಲುಪುತ್ತೆ, ಯಾರಿಗೆ ಕೊಡಬಹುದು? ಪತಿ ಪತ್ನಿ ಅಪ್ರಾಪ್ತ ಮಕ್ಕಳು ಇದ್ರೆ ಒಂದು ಕುಟುಂಬಕ್ಕೆ ನೀಡಬಹುದು. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಯುಟಿ ಆಡಳಿತದ ಒಂದು ಯೋಜನೆಗಳ ಮಾರ್ಗಸೂಚಿಯ ಅನ್ವಯವಾಗಿ ಅರ್ಹರಾಗಿರುವಂತಹ ಒಂದು ರೈತ ಕುಟುಂಬಗಳಿಗೆ ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಾಗಿರುತ್ತೆ. ಹಾಗಾದ್ರೆ ಎಲ್ಲಾ ರೈತ ಕುಟುಂಬಗಳಿಗೂ ಈ ಯೋಜನೆಯನ್ನು ಕೊಡಲಾಗುತ್ತಾ? ಇಲ್ಲ, ಕೆಲವೊಂದು ಮಾನದಂಡಗಳನ್ನ ಒಂದು ಅನುಸರಿಸಬೇಕಾಗತ್ತೆ. ಹಾಗಾದ್ರೆ ಯಾರ್ಯಾರು ಈ ಯೋಜನೆಗೆ ಭಾಗಿಯಾಗ್ತಾರೆ ನೋಡಿ. ಒಂದು ಭೂಮಿಯನ್ನ ಹೊಂದಿದಂತಹ ಒಂದು ರೈತ ಕುಟುಂಬಕ್ಕೆ ಒಂದು ಈ ಯೋಜನೆಯನ್ನ ಕೊಡಲಾಗುತ್ತೆ. ಹಾಗಾದ್ರೆ ಸಾಂಸ್ಥಿಕ ಭೂಮಿಯನ್ನ ಹೊಂದಿದವರಿಗೆ ಈ ಯೋಜನೆಯ ಒಂದು ಫಲಾನುಭವ ಇರೋದಿಲ್ಲ. ಸಾಂಸ್ಥಿಕ ಅಂದ್ರೆ ಯಾವುದೇ ಒಂದು ಟ್ರಸ್ಟ್ ನ ಹೆಸರಲ್ಲೋ ಅಥವಾ ಯಾವುದೇ ಒಂದು ಸಂಸ್ಥೆಯ ಹೆಸರಲ್ಲೋ ಈ ಒಂದು ಭೂಮಿ ಜಾಗ ಇರುವಂತದ್ದು. ಅದು ಅವನಿಗೆ ಸೀಮಿತವಾಗಿ ಅವನು ಅಪ್ಲೈ ಮಾಡಿದ್ರೆ ಈ PMKSY ಒಂದು ಅಪ್ಲಿಕೇಶನ್ ಅನ್ನ ಹಾಕಿದ್ರು ಕೂಡ ರಿಜೆಕ್ಟ್ ಆಗುವಂತದ್ದು. ಯಾಕೆಂದ್ರೆ ಒಂದು ಸಂಸ್ಥೆಯ ಹೆಸರಿನಲ್ಲಿ ಇರುವಂತಹ ಭೂಮಿಗೆ ಈ ಒಂದು ಯೋಜನೆ ಅರ್ಹ ಆಗೋದಿಲ್ಲ. ಜೊತೆಗೆ ಇನ್ನು ಮೊದಲು ರೈತರಾಗಿರ್ತಾರೆ ಅವರು, ನಂತರವಾಗಿ ಮಾಜಿ ಅಥವಾ ಹಾಲಿ ಅಥವಾ ಪ್ರಸ್ತುತವಾಗಿ ಲೋಕಸಭೆ MLA ಆಗ್ಬಹುದು, MP ಆಗ್ಬಹುದು, MLC ಆಗ್ಬಹುದು, ಕಾರ್ಪೊರೇಟ್ ಮುನ್ಸಿಪಲ್ ನ ಮಾಜಿ ಸಚಿವರಾಗ್ಬಹುದು, ಮೇಯರ್ ಆಗ್ಬಹುದು, ಅಥವಾ ಜಿಲ್ಲಾ ಪಂಚಾಯತ್ ನ ಹಾಲಿ ಅಥವಾ ಮಾಜಿ ಅಧ್ಯಕ್ಷರಾಗ್ಬಹುದು. ಇವರೆಲ್ಲ ಅಂದ್ರೂ ಕೂಡ ಈ ಯೋಜನೆಯ ಒಂದು ಫಲಾನುಭವ ಸಿಗೋದಿಲ್ಲ. ಇವರು ಹಾಲಿಯಾಗ್ಲಿ, ಪ್ರಸ್ತುತವಾಗಿ ಇರ್ಲಿ ಅಥವಾ ಮಾಜಿಯಾಗಿರ್ಲಿ, ಇವರು ಯಾವುದೇ ಒಂದು ಈ ಹುದ್ದೆಗಳಿಗೆ ಸಾಂವಿಧಾನಿಕವಾಗಿ ಬಂದಂತಹ ಹುದ್ದೆಗಳನ್ನ ಅಲಂಕಾರ ಮಾಡದೆ ಇವರಿಗೆ ಈ ಯೋಜನೆಯ ಫಲಾನುಭವ ಸಿಗೋದಿಲ್ಲ ಅನ್ನುವಂಥದ್ದು. ಇನ್ನು ನಂತರದಲ್ಲಿ ನೋಡಿ, ನಾವು ಹುದ್ದೆಗಳ ವರ್ಗೀಕರಣದಲ್ಲಿ ABCD, ಈ A ಅಂತೂ ಬರೋದೇ ಇಲ್ಲ. BCD ಅಲ್ಲಿ ಇರುವಂತಹ ಒಂದು ಹುದ್ದೆಗಳನ್ನ ನೀವು ಅಲಂಕರಿಸಿದ್ರು ಕೂಡ ಈ ಗ್ರೂಪ್ ಡಿ ಹುದ್ದೆಗಳನ್ನ ಅಲಂಕರಿಸಿದ್ರು ಕೂಡ ನಿಮಗೆ ಈ ಯೋಜನೆಯನ್ನ ಫಲಾನುಭವ ಸಿಗೋದಿಲ್ಲ. ಅಂದ್ರೆ ಸರ್ಕಾರದ ಒಂದು ಯೋಜನೆಯಲ್ಲಿ ಅಥವಾ ಸರ್ಕಾರದ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರು ಕೂಡ ನಿಮಗೆ ಈ ಯೋಜನೆಯ ಫಲಾನುಭವ ಸಿಗೋದಿಲ್ಲ. ಜೊತೆಗೆ ಕಳೆದ ವರ್ಷದಲ್ಲಿ ನೀವೇನಾದ್ರೂ ಒಂದು ಆದಾಯ ತೆರಿಗೆ ಪಾವತಿಯನ್ನ ನೀವು ಮಾಡಿದ್ರೆ, ನಂದು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದೀನಿ ನಾನು 2023-24ನೇ ಸಾಲಿನಲ್ಲಿ IT ಅನ್ನ ನಾನು ರಿಟರ್ನ್ಸ್ ಅನ್ನ ಕಳಿಸಿದೀನಿ ಅಂದ್ರೆ ನಿಮಗೂ ಕೂಡ ಈ ಯೋಜನೆಯ ಫಲಾನುಭವ ಸಿಗೋದಿಲ್ಲ. ಜೊತೆಗೆ ವೃತ್ತಿಪರ ಕೌಶಲ್ಯವನ್ನು ಹೊಂದದಂತಹ ಒಂದು ಸಂಸ್ಥೆಗಳಲ್ಲಿ ಏನಾದ್ರೂ ನೀವು ನೋಂದಾಯಿಸಿಕೊಂಡಿದ್ರೆ, ಉದಾಹರಣೆಗೆ ವೈದ್ಯರಾಗಿದ್ರೆ, ವೈದ್ಯ ಮಂಡಳಿಯಲ್ಲಿದ್ರೆ, ಅಥವಾ ಇಂಜಿನಿಯರ್, ವಕೀಲರು, ಚಾರ್ಟೆಡ್ ಅಕೌಂಟೆಂಟ್ ಇಂತಹ ಒಂದು ವೃತ್ತಿಪರ ಸಂಸ್ಥೆಗಳಲ್ಲಿ ಏನಾದ್ರೂ ನೀವು ನೋಂದಣಿ ಆಗಿದ್ರು ಕೂಡ ಈ ಯೋಜನೆಯ ನಿಮಗೆ ಫಲಾನುಭವ ಸಿಗೋದಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಪ್ಯೂರ್ಲಿ ರೈತರಿಗೆ ಸಂಬಂಧಪಟ್ಟಂತಹ ರೈತರ ಒಂದು ಆರ್ಥಿಕ ನೆರವನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಆರ್ಥಿಕವಾಗಿ ಅವರನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ವ್ಯಾಖ್ಯಾನದಲ್ಲಿ PM ಕಿಸಾನ್ ಸನ್ಮಾನ್ ನಿಧಿ ಅನ್ನುವಂಥದ್ದು ಪ್ರಾರಂಭಗೊಂಡಿರುವಂತದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಎಲ್ಲಾ ರಾಜ್ಯದವಲ್ಲಿಯೂ ಕೂಡ ಅಭಿಪ್ರಾಯಗಳನ್ನ PM ನರೇಂದ್ರ ಮೋದಿ ಅವರು ಅಭಿಪ್ರಾಯವನ್ನ ಸಂಗ್ರಹಣೆಯನ್ನ ಮಾಡ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನು ನಂತರದಲ್ಲಿ ನಾವು PM ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದ್ರೆ, ಇಲ್ಲಿ 2 ರೀತಿಯಾದಂತಹ ಆವಾಸ್ ಯೋಜನೆಗಳು ಬರುತ್ತೆ. ಒಂದು ಗ್ರಾಮೀಣ ಮತ್ತು ನಗರ. ನಾನು ಗ್ರಾಮೀಣದ ಸ್ವಲ್ಪ ಮಾಹಿತಿಯನ್ನ ನಿಮ್ಗೆ ನೀಡ್ತಾ ಹೋಗ್ತೇನೆ. ಇದರಲ್ಲಿ ಈ ಯೋಜನೆ ಅನ್ನುವಂಥದ್ದು 2015ರಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ.
PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅನ್ನುವಂಥದ್ದು 2015. 2015ಕ್ಕೂ ಬಿಫೋರ್ ಯಾವ ಒಂದು ಹೆಸರಿನಿಂದ ಕರಿತಿದ್ರು ಆವಾಗ್ಲೂ ಕೂಡ ಯೋಜನೆಗಳಿತ್ತು, ಆವಾಸ್ ಯೋಜನೆಗಳಿತ್ತು. ಆದ್ರೆ ಅಲ್ಲಿ ಇಂದಿರಾ ಆವಾಸ್ ಯೋಜನೆ ಅಂತ ಇತ್ತು ಮುಂಚೆ. ನಾವು ಇಂದಿರಾ ಆವಾಸ್ ಯೋಜನೆ ಅಂತ ಮುಂಚೆ ಕರೀತಾ ಇದ್ರು. ಇದನ್ನ 2015ರ ನಂತರದಲ್ಲಿ PM ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ನಾವು ಕರಿತಾ ಬಂದ್ವಿ. ಈ ಯೋಜನೆಯನ್ನ 2015ರಿಂದ ಪ್ರಾರಂಭ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. ಆದ್ರೆ BPL ಬಿಲೋ ಪಾವರ್ಟಿ ಲೈನ್ಗಿಂತನೂ ಕಡಿಮೆ ಇರುವಂತವರಿಗೆ, ರೈತ ಒಂದು ಕುಟುಂಬಗಳಿಗೆ ಒಂದು ವಸತಿ ಸೌಲಭ್ಯವನ್ನ ಕಲ್ಪಿಸಿಕೊಡುವಂತಹ ಯೋಜನೆಯನ್ನ ನಾವು ಈ ಒಂದು ಮಾನದಂಡವಾಗಿ ನೋಡ್ತಾ ಹೋಗ್ತೇವೆ. ಇವರು 2015ರಲ್ಲಿ ಆಡಳಿತಕ್ಕೆ ಬಂದರೂ ಕೂಡ NDA ಸರ್ಕಾರ 2020ರ ವೇಳೆಗೆ ನಾವು ಎಲ್ಲರಿಗೂ ಸೂರನ್ನ ನೀಡ್ತೀವಿ ಅನ್ನುವಂಥದ್ದು ಹೇಳಿಕೆ ನೀಡಿದ್ರು. ಆಮೇಲೆ ಬಂದಂತಹ ಕೂಡ 2024ರ ವೇಳೆಯಲ್ಲಿ, ಮಾರ್ಚ್ನ ವೇಳೆಯಲ್ಲೂ ಕೂಡ ಇದೇ ಮಾತನ್ನ ತಿಳಿಸಿರುವಂತದ್ದು. ಅಂದ್ರೆ 2024 ಮಾರ್ಚ್ ಅಂತ್ಯದ ಒಳಗೆ ನಾವು ಎಲ್ಲರಿಗೂ ಕೂಡ ಹೊಸ ಒಂದು ಸೂರನ್ನು ನೀಡುತ್ತೀವಿ ಅನ್ನುವಂಥದ್ದನ್ನ ಹೇಳಿಕೆಯನ್ನ ನೀಡಿರುವಂತದ್ದು. ಅದೇ ರೀತಿಯಾಗಿ ನಾವು 2024ರಲ್ಲಿ ಬಂದಂತಹ ಸರ್ಕಾರ 3 ಕೋಟಿ ಮನೆಗಳನ್ನ ನೀಡುತ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೂಡ ನಾವು ಗಮನಿಸ್ತೇವೆ. ಇದಾದ ನಂತರದಲ್ಲಿ ಸ್ವಲ್ಪ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂತೀನಿ. PMAYಗೆ ಸಂಬಂಧಪಟ್ಟ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಟ್ಟಂತೆ ಇದೆಲ್ಲ ಅವರು ಕೊಟ್ಟಂತ ಆಶ್ವಾಸನೆಗಳಿರ್ಬೋದು, ಅಲ್ಲಿನ ಕಾರ್ಯವೈಖರಿ ಮೇಲೆಲ್ಲ ಡಿಪೆಂಡ್ ಇರುತ್ತೆ. 2024 ಅಂತ ಹೇಳ್ತಾರೆ, ಬಟ್ ಕೆಲವೊಂದು ಅಂಶಗಳು ಅಥವಾ ಪರಿಣಾಮಕಾರಿಯಾಗಿ ಬೀಳದೇ ಇದ್ದಾಗ ರಾಜ್ಯಗಳಿಗೆ ಈ ಒಂದು ಯೋಜನೆಗಳು ಸಂಪೂರ್ಣವಾಗಿ ಕೆಲವು ಬಾರಿ ಸ್ಥಗಿತ ಆಗುತ್ತೆ. ಆ ನಿಟ್ಟಿನಿಂದ 2015 ಹೀಗೆ ಪಂಚವಾರ್ಷಿಕ ಯೋಜನೆಗಳ ತರ ಈ ಒಂದು ಯೋಜನೆಗಳು ನಡೀತಾ ಹೋಗುತ್ತೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಅದ್ರ ಬಗ್ಗೆ. ಇನ್ನು ಇಲ್ಲಿ PM ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟು ಅಮೌಂಟ್ ಅನ್ನ ನೀಡಲಾಗುತ್ತೆ, ಘಟಕದ ವೆಚ್ಚ ಅನ್ನೋದು ನೋಡೋದಾದ್ರೆ, ಸಾಮಾನ್ಯ ಪ್ರದೇಶ ಅಂದ್ರೆ ಯಾವುದೇ ಗುಡ್ಡಗಾಡು ಇಲ್ಲದೆ ಸಾಮಾನ್ಯ ಪ್ರದೇಶ ಇದ್ರೆ ಎಷ್ಟು ಘಟಕದ ವೆಚ್ಚವನ್ನ ನೀಡಲಾಗುತ್ತೆ. ಗ್ರಾಮೀಣ ನೆನ್ಪಿಟ್ಕೊಳ್ಳಿದು, ಗ್ರಾಮೀಣ, ಅರ್ಬನ್ ಅಲ್ಲ, ಗ್ರಾಮೀಣ ಮಟ್ಟದಲ್ಲಿ, ರೂರಲ್ ಅಲ್ಲಿ ಬರುವಂತದ್ದು. ಇಲ್ಲಿ ಗುಡ್ಡಗಾಡು ಪ್ರದೇಶಕ್ಕೂ ಕೂಡ ಒಂದು ವೆಚ್ಚವನ್ನ ನೋಡ್ತೇವೆ. ಗುಡ್ಡಗಾಡು ಪ್ರದೇಶಕ್ಕೆ, ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತ ನೋಡೋದಾದ್ರೆ 1,20,000 ರೂಪಾಯಿ ನೀಡುವಂಥದ್ದು. ಇದು ಕೇಂದ್ರ ಎಷ್ಟು ಕೊಡುತ್ತೆ, ರಾಜ್ಯ ಎಷ್ಟು ಕೊಡುತ್ತೆ ಅಂತ ಮುಂದೆ ತಿಳಿಸ್ತೇನೆ ನಾನು. ಇನ್ನು ಗುಡ್ಡಗಾಡು ಪ್ರದೇಶ ಆದ್ರೆ 1,30,000 ರೂಪಾಯಿಯನ್ನ ನೀಡುವಂಥದ್ದು, ಅಂದ್ರೆ ಸಹಾಯಧನವನ್ನ ನೀಡುವಂಥದ್ದು ನೋಡ್ತೇವೆ. ಇದರಲ್ಲಿ ಎಲ್ರಿಗೂ ಕೂಡ ಈ ಯೋಜನೆಯ ಫಲಾನುಭವ ಸಿಗುತ್ತಾ? ಇಲ್ಲ. ಇಲ್ಲಿ ಒಂದು ಮೀಸಲಾತಿ ಇದೆ, ರಿಸರ್ವೇಶನ್ ಇದೆ. ಏನಿದೆ ರಿಸರ್ವೇಶನ್? ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡವನ್ನ ನೋಡೋದಾದ್ರೆ, ಜೊತೆಗೆ ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರಿಗೆ, ಅಲ್ಪಸಂಖ್ಯಾತರು, ಜೊತೆಗೆ ಸಾಮಾನ್ಯ ಪ್ರವರ್ಗ OBC ಅವರಿಗೂ ಕೂಡ ಇಲ್ಲಿ ಮೀಸಲಾತಿ ಇರುವಂತದ್ದು. 3 ಹಂತದ ಮೀಸಲಾತಿಯನ್ನ ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ 3 ಜನರಿಗೆ ಎಷ್ಟೆಷ್ಟು ಮೀಸಲಾತಿಯನ್ನು ಕೊಡಲಾಗುತ್ತೆ? ಪರಿಶಿಷ್ಟ ಜಾತಿ ಪಂಗಡದವರಿಗೆ 60% ಮೀಸಲಾತಿ ಇರುತ್ತೆ. ಸಾಮಾನ್ಯ ವರ್ಗದ ಜನರಿಗೆ 25% ಮೀಸಲಾತಿ ಆಗುತ್ತೆ. ಇಲ್ಲಿ 75, ಇಲ್ಲಿ 15% ಮೀಸಲಾತಿಯನ್ನ ನೀಡುವಂತದ್ದನ್ನ ನಾವು ನೋಡ್ತೇವೆ. ಇದು ರಿಸರ್ವೇಶನ್ಗೆ ಸಂಬಂಧಪಟ್ಟಂತದ್ದು. ಇನ್ನು ನಂತರದಲ್ಲಿ ಇಲ್ಲಿ ಅನುದಾನನ ಹೇಳಿದೆ, 1,30,000 ಅಲ್ಲಿ ಕೊಡುತ್ತೆ, 1,30,000 ಗುಡ್ಡಗಾಡು ಪ್ರದೇಶ ಇದ್ರೆ ಕೊಡುತ್ತೆ. 1,20,000 ಅಂತ ಇಟ್ಕೊಳ್ಳಿ. ಸಾಮಾನ್ಯ ಪ್ರದೇಶದಲ್ಲಿ 1,20,000. ಇಲ್ಲಿ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಎಷ್ಟೆಷ್ಟು ಫಲಾನುಭವಕ್ಕೆ ಹಂಚಿಕೆಯನ್ನ ಮಾಡ್ಕೊಂಡಿದ್ದಾರೆ, ಎಷ್ಟೆಷ್ಟು ಕೊಡ್ತಾರೆ ಅನ್ನುವಂಥದ್ದು ಚರ್ಚೆಯನ್ನ ಮಾಡೋಣ. ನೋಡಿ, ಇಲ್ಲಿ ಎಲ್ಲಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನೋಡ್ತೇವೆ. ಇಲ್ಲಿ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಹಂಚಿಕೆಯಾಗಿದೆ, ಜೊತೆಗೆ ಕೇಂದ್ರ ಆಡಳಿತ
ಕೇಂದ್ರಾಡಳಿತ. ನೋಡಿ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಎಲ್ಲಾ ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ಕೊಡುತ್ತೆ? 60%. ಹಾಗೆಯೇ ಇದು ರಾಜ್ಯ ಸರ್ಕಾರ 40% ಹಾಕೊಂಡು ಒಂದು ಸ್ಕೀಮ್ ನಲ್ಲಿ ಕೊಡುವಂತದ್ದನ್ನು ನೋಡ್ತೇವೆ. ಅನುದಾನವನ್ನ 60% ಅನುದಾನ ಸೆಂಟ್ರಲ್ ಗವರ್ನಮೆಂಟ್ ಕೊಟ್ರೆ 1,20,000ದಲ್ಲಿ 60% ಅಂದ್ರೆ 72,000 ರೂಪಾಯಿ ಆಗುತ್ತೆ. 72,000 ರೂಪಾಯಿ ಅದು ಕೊಟ್ರೆ ನಮ್ಮ ಸ್ಟೇಟ್ ಗವರ್ನಮೆಂಟ್ ಎಷ್ಟು ಕೊಡುತ್ತೆ? 48,000 ರೂಪಾಯಿ ಸ್ಟೇಟ್ ಗವರ್ನಮೆಂಟ್ ಇಂದ ಬರುವಂತದ್ದು. ಇದು ಎಲ್ಲ ರಾಜ್ಯಗಳಿಗೆ. ಇನ್ನು ಈಶಾನ್ಯ ರಾಜ್ಯಗಳಿಗೆ ಎಷ್ಟು ಕೊಡುತ್ತೆ? 90% ಅನುದಾನ ನಮ್ಮ ಕೇಂದ್ರ ಸರ್ಕಾರನೇ ಕೊಟ್ರೆ, ಇನ್ನು 10% ಏನಿದೆ ಆ ರಾಜ್ಯ ಗವರ್ನಮೆಂಟ್ ಏನಿದೆ, ರಾಜ್ಯ ಗವರ್ನಮೆಂಟ್ ಇಂದ 10% ಅನುದಾನವನ್ನು ಕೊಡುವಂಥದ್ದು. ಇನ್ನು ಕೇಂದ್ರಾಡಳಿತಕ್ಕೆ ಸಂಬಂಧಪಟ್ಟರೆ ಪೂರ್ತಿಯಾಗಿ ಕೇಂದ್ರಾಡಳಿತನೇ ಅಂದ್ರೆ ಕೇಂದ್ರವೇ ಕೊಡುವಂಥದ್ದು. 100% ಅನುದಾನವನ್ನ ಅಂದ್ರೆ 1,20,000 ಅಂದ್ರೆ 1,20,000 ಕೇಂದ್ರ ಸರ್ಕಾರನೇ ಕೊಡುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಇದಿಷ್ಟು ಇದಕ್ಕೆ ಸಂಬಂಧ PMAYಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳ ಸಂಬಂಧಪಟ್ಟಂತಹ ಮಾಹಿತಿ. ನಮ್ಗೆ ಒಂದು ಸಲೀಸಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ನಾ ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ನಂತರ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.